ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನು ಹೇಳ್ತಾರೆ ಅಂತ ನೋಡೋಣ. ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸುತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ. ಬಾಂಧು ಬಾಂಧು ನಜರಾ ಬಾಂಧು ದುಶ್ಮನ್ ಕಿ ಆಖಾ ಬಾಂಧು आँख की कमान बांधो जा बेजा उतरा जा नजरा लगे सो वाच चुके कबीर हनुमान की गुरु गोरखनाथ के अनस्पुर मंत्र ईश्वरी वाचा. बुद्धिर्बलं यशोधैर्यं निर्भयत्वं अरोगतं अजाड्यं वाक्पटुत्वं च हनुमान् स्मरणे भवेत्. Learn from the past. Devotion is protection. Self-discipline uplift others. ಸೊ ನಿಮ್ಮನ್ನು ನೀವು ಒಂದು ಡಿಸಿಪ್ಲಿನಿಗೆ ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹಿಂದೆ ಮಾಡಿದ ತಪ್ಪುಗಳನ್ನೆಲ್ಲ ಮತ್ತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಹಿಂದಿನ ಕಾಲದಲ್ಲಿ ಹೇಗೆ ಮಕ್ಕಳಿಗೆ ಒಳ್ಳೆ ಒಂದು ಬುದ್ಧಿವಾದನ ಹೇಳ್ತಾ ಇದ್ರು ಅಥವಾ ಒಳ್ಳೆ ರೀತಿಲಿ ಏನು ಒಂದು ಮಾರ್ಗದರ್ಶನನ ಕೊಡ್ತಾ ಇದ್ರು ಅದನ್ನು ಅದೇ ರೀತಿಲಿ ಕೊಡಿ ಅನ್ನುವಂಥದ್ದು ಇದೆ. ಸೊ ಭಗವಂತ ನಿಮ್ಮನ್ನು ರಕ್ಷೆ ಮಾಡ್ತಾನೆ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ನಿಮಗೆ ರಕ್ಷೆ ಇದೆ ಅನ್ನುವಂಥದ್ದು. ನಿಮ್ಮಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು. ಸೊ ಬೇರೆಯವ್ರನ್ನ ಮೇಲೆತ್ತುವಂಥ ಕೆಲಸನ ಮಾಡಿ ಬೇರೆಯವ್ರನ್ನ ತುಳಿಯುವಂಥ ಕೆಲಸನ ಮಾಡಬೇಡಿ ಅನ್ನುವಂಥದ್ದು ಇದೆ. ಕೆಂಪು ಪುಷ್ಪಗಳನ್ನ ಆಂಜನೇಯನ ದೇವಸ್ಥಾನಕ್ಕೆ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹಳೆ ಎಕ್ಸ್ಪೀರಿಯನ್ಸ್ ಏನಿತ್ತು ಅದರಿಂದ ಏನು ಪಾಠ ಕಲ್ತಿದ್ದೀರಾ ಸೊ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಒಂದು ಲಾಕೆಟ್ನ ನೀವು ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಓಂ ಶ್ರೀ ಹನುಮತೆ ನಮಃ 51 ಸತಿ ದಿನಾಗ್ಲೂ ಚಾಂಟ್ ಮಾಡಿ, ಇಲ್ಲ 108 ಸತಿ ಚಾಂಟ್ ಮಾಡಿ ಅನ್ನುವಂಥದ್ದು ಇದೆ. ಹಾನೆಸ್ಟಿ ಈಸ್ ದ ಕೀ. ಪ್ರಾಮಾಣಿಕತೆ ಇಲ್ದಿರೋರ ಜೊತೆ ನಿಮ್ಗೆ ಯಾವ ಸ್ನೇಹ ಸಂಬಂಧನೂ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೊತೆ ನೀವು ಹಾನೆಸ್ಟ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಒಂದು ಸತ್ಯದ ದಾರಿ ಏನಿದೆ, ಸತ್ಯ ಮಾತಾಡೋದಕ್ಕೂ ತಾಕತ್ ಬೇಕು. ಅಂತ ಒಂದು ಹಾನೆಸ್ಟಿನ ಮೇಂಟೈನ್ ಮಾಡಿ ನೀವು ಅನ್ನುವಂಥದ್ದು ಇದೆ. ಯಾರು ಏನೇ ಮಾಡಿದ್ರು ನಿಮ್ಮ ಸತ್ಯದ ದಾರಿನ ಬಿಟ್ಕೊಡಬೇಡಿ ಅನ್ನುವಂಥದ್ದು ಇದೆ. ಜಗತ್ತಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದರೂ ಬಜರಂಗಿ ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಆಂಜನೇಯನ ಭಜನೆಯನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನೆಗೆಟಿವ್ ಫೋರ್ಸಸ್ ನಿಮ್ಮ ಜೊತೆ ಎಷ್ಟೇ ಇರಲಿ, ಸೊ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು. ಎಂಥದ್ದೇ ನೆಗೆಟಿವಿಟಿ ಇರಲಿ, ಎಂಥದ್ದೇ ನೆಗೆಟಿವಿಟಿ ಆಗಿರಲಿ, ಸೊ ನಿಮಗೆ ರಕ್ಷೆ ಇದೆ ಅನ್ನುವಂಥದ್ದು. ನನಗೆ ಇಲ್ಲಿ ಕ್ಯಾಂಡಲಲ್ಲೇ ಒಂದು ರಕ್ಷೆ ಅನ್ನೋದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಹೀಗೆ ಅಭಯ ಹಸ್ತ ಕಾಣಿಸ್ತಾ ಇದೆ ನನಗೆ ಆಂಜನೇಯಂದು. ಸೊ ಹಾಗಾಗಿ ಆ ಅಭಯ ಹಸ್ತ ನಿಮ್ಗೆ ಯಾವಾಗಲೂ ರಕ್ಷೆಯಾಗಿ ಇರುತ್ತೆ ಅನ್ನುವಂಥದ್ದು ಇದೆ. ಯಾರಿಗಾದರೂ ನೀವು ಸೇವೆ ಮಾಡ್ತೀರಾ ಅಂದರೆ ಸೊ ಅದನ್ನು ಪೂರ್ಣ ಹೃದಯದಿಂದ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನು ಅಪೇಕ್ಷೆ ಇಟ್ಕೊಬೇಡಿ, ಎಕ್ಸ್ಪೆಕ್ಟೇಷನ್ ಇಲ್ದಿರ ನೀವು ಯಾರಿಗಾದರೂ ಸಹಾಯ ಮಾಡೋದಿದ್ರೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೆಲ್ಫ್ ಡಿಸಿಪ್ಲಿನ್ ಹೇಳ್ತಾ ಇದೆ. ಸೊ ಧ್ಯಾನನ ಮಾಡಿ ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಸೊ ನಿಮ್ಮನ್ನು ನೀವು ಪ್ರಾಕ್ಟೀಸ್ ಮಾಡಿ ಮಾಡ್ರನ್ ಆಗಿ ಇಡಬೇಕು. ನಿಮ್ಮನ್ನು ನೀವು ತುಂಬ ಹಳೇ ಕಾಲದವ್ರ ಥರ ಇದ್ದೀರಾ, ತಪ್ಪೇನಿಲ್ಲ. ಹಳೆ ಕಾಲದವ್ರ ಥರ ಇದ್ರೆ ತಪ್ಪೇನಿಲ್ಲ. ಬಟ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಅಥವಾ ಒಂದಷ್ಟು ಸಮಯ ಸಂದರ್ಭಕ್ಕೆ ತಕ್ಕಂತೆ ಸೊ ನೀವು ಕೂಡ ಮಾಡ್ರನೈಸ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಜೀವನದಲ್ಲಿ ಅಪ್ಗ್ರೇಡ್ ಆಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ನಡೆದ್ರಷ್ಟೇ ಮುಕ್ತಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೆಳಿಬೇಕು, ಬೆಳೆಸ್ಬೇಕು. ಗ್ರೋತ್ ಮೈಂಡ್ ಸೆಟ್, ಅಪ್ಲಿಫ್ಟ್ ಅದರ್ಸ್ ಎರಡೂ ಕೂಡ ಒಂದೇ ಹೇಳ್ತಾ ಇದೆ. ನೀವು ಬೆಳೀರಿ, ಬೇರೆಯವ್ರನ್ನೂ ಬೆಳೆಯೋಕ್ಕೆ ಬಿಡಿ ಅನ್ನುವಂಥದ್ದು.
ಜೊತೆಗೆ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ನಿಮ್ಮ ಲೈಫನ್ನ. ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಟ್ಟರೆ ಒಳ್ಳೇದಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೊತೆ ನೀವು ಪ್ರಾಮಾಣಿಕವಾಗಿ ಇರಿ. ಜೊತೆಗೆ ನಿಮ್ಗೇನು ಬರುತ್ತೆ, ನಿಮ್ಗೇನು ಕ್ಷಮತೆ ಇದೆ, ನಿಮ್ಗೇನು ಶಕ್ತಿ ಸಾಮರ್ಥ್ಯ ಇದೆ, ಅಥವಾ ನಿಮ್ಗೇನು ಇಚ್ಛೆ ಇದೆ, ಅದು ಒಳ್ಳೇದಾಗಿದ್ದರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕೆಟ್ಟ ದಾರಿಲಿ ಹೋಗ್ಬಿಟ್ಟು ನಂಗೆ ಒಳ್ಳೇದು ಮಾಡು ಅಂದರೆ ಯಾರು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಮಂಡಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ನೀ ಆಪ್ರೇಷನ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಭಗವಂತನೇ ಬಂದು ನಿಮಗೆ ಏನಾದರೂ ಹೇಳ್ಕೊಟ್ಟಾಗ ನೀವು ಅದನ್ನು ಕೇಳಲಿಲ್ಲ ಅಂದರೆ ಅದು ನಿಮಗೆ ಬಿಟ್ಟಂಥ ವಿಚಾರ, ಅದರಿಂದ ನೀವು ಸಮಸ್ಯೆನ ಎದುರಿಸುವಂಥದ್ದು ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನೋ ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಅಗ್ರಿಮೆಂಟಿಗೆ ಸೈನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಉಳಿಯೋದಿಲ್ಲ ಸೈನ್ ಏನಾದರೂ ಆದರೆ ಅನ್ನುವಂಥದ್ದು ಕೂಡ ಇದೆ. ಯಾರು ಉಳಿಯೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ದಿನಾಗ್ಲೂ ಆಂಜನೇಯನ ಭಜನೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಮಂಗಗಳಿಗೆ ಹಣ್ಣುಗಳನ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನಿಗೆ ಇಷ್ಟ ಆಗುವಂಥ ಬಾಳೆಹಣ್ಣನ್ನು ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಡೈಲಿ ವರ್ಕೌಟ್ ಮಾಡಿ, ನಿಮ್ಮನ್ನು ನೀವು ಸರಿಯಾಗಿ ಇಟ್ಕೊಳ್ಳೋದಕ್ಕೆ, ನಿಮ್ಮ ಸೆಲ್ಫ್ ಡಿಸಿಪ್ಲಿನಿಗೆ ಬರೋದಕ್ಕೆ ಯೋಗ ಮಾಡಿ, ಅಥವಾ ಜಿಮ್ಮಿಗೆ ಹೋಗಿ, ಅಥವಾ ಧ್ಯಾನ ಮಾಡಿ, ಅಥವಾ ಏನೋ ಒಂದು ಮಾಡಿ ನಿಮಗೆ ಅಂತ ಒಂದಷ್ಟು ಟೈಮ್ ಕೊಟ್ಟು ನಿಮ್ಮ ಒಂದು ಏಕಾಗ್ರತೆನ ಹೆಚ್ಚು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ದಿನಾಗ್ಲೂ ಹನುಮಾನ್ ಚಾಲೀಸನ ಓದಿ, ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬರ್ನೀಗೋ ನಾನು ಅನ್ನುವಂಥ ಅಹಂಕಾರನ ಸುಟ್ಟಾಕಿ ಅನ್ನುವಂಥದ್ದು ಕೂಡ ಇದೆ. ಲಂಕಾ ದಹನದ ರೀತಿ ನಿಮ್ಮೊಳಗಿನ ಒಂದು ಅಹಂಕಾರ ಇಲ್ಲ ಆಗಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪರ್ಸ್ನಲ್ ಗ್ರೋತಿಗೆ ನಿಮ್ಮ ಈಗೋ ಅಡ್ಡ ಬರ್ತಿದೆ, ಹಾಗಾಗಿ ಅದರಿಂದ ಒಂಚೂರು ನಿಮ್ಮನ್ನು ನೀವು ಅಪ್ಲಿಫ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಂಗಳವಾರದೊತ್ತು ಏನಾದರೂ ಚಾರಿಟಿಗೋ, ಆಂಜನೇಯನ ದೇವಸ್ಥಾನಕ್ಕೋ, ಅಥವಾ ನಿಮ್ಗೆ ಇಷ್ಟ ಬಂದಂಥ ಒಂದಷ್ಟು ದಾನ ಧರ್ಮನ ಮಾಡಿ ಅನ್ನುವಂಥದ್ದು ಇದೆ. ಕಂಟಿನ್ಯೂಸ್ಲಿ ಓದೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಓದನ್ನ ನಿಲ್ಲಿಸ್ಬೇಡಿ, ಕಲಿಯೋದನ್ನ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಭಕ್ತಿ ಮಾರ್ಗದಲ್ಲಿ ನಾಮ ಜಪನಾದರೂ ಮಾಡಿ, ಅಥವಾ ಹೊಸ ಹೊಸ ವಿದ್ಯೆನ ಕಲ್ತ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೀವೇನೇನು ಕೇಳಿದ್ದೀರಾ ಭಗವಂತನಲ್ಲಿ ಅದೆಲ್ಲವೂ ಕೂಡ ಈಡೇರಿಸಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಮಲ್ಗಕ್ಕೆ ಮುಂಚೆ ನಿಮ್ಗೇನು ಬೇಕು ಅಂತ ಕೇಳ್ಕೊಂಡು ಮಲ್ಗಿ, ಬೆಳಗ್ಗೆ ಎದ್ಮೇಲೂ ಕೂಡ ನಿಮ್ಗೇನು ಬೇಕು ಅಂತ ಮತ್ತೊಮ್ಮೆ ರೀಕ್ಯಾಪ್ ಮಾಡ್ಕೊಳ್ಳಿ. ಖಂಡಿತ ನೀವು ಅಂದ್ಕೊಂಡಿರೋದೆಲ್ಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪೇಪರ್ ಮೇಲೆ ರೆಡ್ ಪೆನ್ ತಗೊಂಡು ನಿಮ್ಮ ಇಚ್ಛೆ ಏನಿದೆ ಅದನ್ನು ಬರೀರಿ, ಇದರಿಂದ ನೀವೇನೇ ಅಂದ್ಕೊಂಡಿದ್ರು ನಿಮಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಕ್ಷಮತೆ ಇದೆ, ನಿಮಗೆ ಸಾಕಷ್ಟು ರಕ್ಷೆ ಕೂಡ ಇದೆ. ಜೊತೆಗೆ ಎಲ್ಲ ಸಮಸ್ಯೆಯಿಂದ ಹೊರ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ನೀವು ಸಮಸ್ಯೆಯಿಂದ ಹೊರಬರುವಂಥ ರೀತಿ ಬೇರೆ ರೀತಿಯಲ್ಲಿ ಇರುತ್ತೆ, ಬೇರೆಯವರು ಸಮಸ್ಯೆಯಿಂದ ಹೊರಬರುವಂಥ ರೀತಿ ಬೇರೆ ರೀತಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಮತ್ತು ಬೇರೆಯವರು ಒಂದೇ ಸಮಸ್ಯೆನ ಬೇರೆ ಬೇರೆ ರೀತಿಯಲ್ಲಿ ಬಗೆಹರಿಸ್ಕೊಳ್ತೀರ. ಅವ್ರು ಹಾಗೆ ಬಗೆಹರಿಸ್ಕೊಂಡ್ರು, ನಾನು ಹಾಗೆ ಬಗೆಹರಿಸ್ಕೊಳ್ತೀನಿ, ಅಥವಾ ನಾನು ಬಗೆಹರಿಸ್ಕೊಂಡಿರ್ತೀನಿ ಬೇರೆಯವ್ರಿಗೆ ನಾನು ಹೇಳ್ತೀನಿ ಅಂದರೆ ಅದೆಲ್ಲ ಆಗೋದಿಲ್ಲ. ಸೊ ಅವರವರ ಒಂದು ವಿಚಾರಧಾರೆಗಳು ಬೇರೆ. ಓಕೆ, ಸೊ ಕೆಂಪು ವಸ್ತ್ರನ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ ಮಂಗಳವಾರದೊತ್ತು, ಇದರಿಂದ ಒಳ್ಳೆಯದಾಗುತ್ತೆ. ಎಸ್ಪೆಷಲಿ ಬಾವುಟ ಕೂಡ ಕೊಡಬಹುದು. ಸೊ ಜೊತೆಗೆ ನಿಮ್ಮನ್ನು ನೀವು ನಂಬಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನು ನೀವು ನಂಬಿ, ಜೊತೆಗೆ ನಿಮ್ಮನ್ನು ನೀವು ಹೆಚ್ಚು ಗೌರವದಿಂದ ನೋಡ್ಕೊಳ್ಳಿ. ನೀವೇನೇ ಮಾಡಿದ್ರು ನಿಮ್ಮ ಕೈಲಿ ಸಾಧ್ಯ ಇದೆ, ನೀವು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸೋದಕ್ಕೆ ಅನ್ನುವಂಥದ್ದು. ಜೊತೆಗೆ ಆಂಜನೇಯನ ರಾಮಾಯಣಕ್ಕೆ, ಸುಂದರಕಾಂಡಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಭಾಗಗಳನ್ನ ಓದಿ, ಇದರಿಂದ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆಗಲೇ ಕೃಷ್ಣನ ವಾಣಿಲಿ ಹೇಳ್ದಂಗೆ ಸಮಸ್ಯೆ ಸಮುದ್ರದಿಂದ ಕೂಡ ಬರ್ತಿದೆ,
ಆದರೆ ನಂಬಿಕೆ ಅನ್ನೋದು ಇಡೀ ಅನ್ನುವಂಥದ್ದು ಇದೆ. ಸಮುದ್ರನ ಮೀರಿದಂಥ ಸಮಸ್ಯೆಗಳನ್ನ ಮೀರಿ ಭಗವಂತ ಕಾಪಾಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕೆಪಾಸಿಟಿಗೆ ಸಂಬಂಧಪಟ್ಟಂಗೆ ನೀವು ಒಂದಷ್ಟು ರಕ್ಷಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಂಥದ್ದೇ ಆರೋಗ್ಯದಲ್ಲಿ ಸಮಸ್ಯೆ ಆದರೂ ಕೂಡ ನಮ್ಮಲ್ಲಿ ಔಷಧಿಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೆಡಿಟೇಷನ್ ಮಾಡಬೇಕಾದ್ರೆ ಆಂಜನೇಯನ ವಿಗ್ರಹನ ಇಟ್ಕೊಂಡು ಮೆಡಿಟೇಷನ್ ಮಾಡಿ, ಅಥವಾ ಆಂಜನೇಯನ ಫೋಟೋ ಮುಂದೆ, ಚಿತ್ರಪಟದ ಮುಂದೆ ಕೂತ್ಕೊಂಡು, ಈವನ್ ಆಗಲ್ಲ ಅಂದರೆ ವಾಲ್ಪೇಪರಲ್ಲಾದರೂ ಆಂಜನೇಯದ ಇಟ್ಕೊಂಡು ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಶತ್ರುಗಳೆಲ್ಲರೂ ಪುಡಿ ಪುಡಿನೇ ಆಗೋದು. ಸೊ ಯೋಚನೆ ಮಾಡಬೇಡಿ, ಶತ್ರು ನಾಶ ಆಗತ್ತೆ ಅನ್ನುವಂಥದ್ದು. ಅದು ಭೂಮಿ ವಿಚಾರ ಆಗಿರಲಿ ಅಥವಾ ವಾಯು ವಿಚಾರ ಆಗಿರಲಿ, ಎಸ್ಪೆಷಲಿ ಜಲದ ವಿಚಾರದಲ್ಲಿ ಹೆಚ್ಚು ತೊಂದರೆನ ತೋರಿಸ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಮ್ಮ ಸ್ಟ್ರೆಂತ್ ಆಂಜನೇಯನ ಬಿಡ್ದಿರ ನಾಮ ಜಪ ಮಾಡೋಣ. ಸೊ ಈಗಾಗಲೇ ಫಾರಿನ್ ಕಂಟ್ರೀಸಲ್ಲೆಲ್ಲ ಆಂಜನೇಯನ ಜಪ ಮಾಡ್ತಿದ್ದಾರೆ. ಸೊ ಭಾರತಕ್ಕೆ ಗೆಲುವು ಸಿಕ್ಕಲಿ ಅಂತ. ಸೊ ನಾವು ಕೂಡ ಮಾಡೋಣ. ಜೊತೆಗೆ ಎಲ್ಲ ದೇವಸ್ಥಾನಗಳಲ್ಲೂ ಅತಿ ಹೆಚ್ಚು ಪೂಜೆ ಪುನಸ್ಕಾರಗಳು ನಡಿಬೇಕು ಅನ್ನುವಂಥದ್ದು. ಚಾಮುಂಡೇಶ್ವರಿನ ಕರ್ಕೊಂಡು ಹೋಗಬೇಕು. ನಂಗೆ ಹಂಗೆ ಅನ್ನಿಸ್ತಾ ಇದೆ, ಚಾಮುಂಡೇಶ್ವರಿ ದೇವಿನ ಕರ್ಕೊಂಡು ಹೋಗಬೇಕು ಯುದ್ಧ ಭೂಮಿಗೆ. ಬಾ ಶತ್ರು ಸಂಹಾರನ ಮಾಡು ಅಂತ ತಾಯಿ ತುದಿಗಾಲಲ್ಲಿ ನಿಂತಿರೋ ಹಾಗೆ ನನಗೆ ಕಾಣಿಸ್ತಿದೆ. ಮತ್ತೊಮ್ಮೆ ಮಹಿಷನ ಮರ್ದನ ಮಾಡ್ತೀನಿ, ನಾನು ರೊಂಡ ಚೆಂಡಾಡ್ತೀನಿ ಅಂತ ನಿಂತಿರೋ ಹಾಗೆ ನನಗೆ ಅನ್ನಿಸ್ತಾ ಇದೆ. ಸೊ ಸಾಕಷ್ಟು ಚಾಲೆಂಜಸ್ ಇದೆ, ಬಟ್ ಆ ಚಾಲೆಂಜಸ್ ಎಲ್ಲವೂ ಕೂಡ ನಿಮ್ಮನ್ನ ಇಂಪ್ರೂವ್ಮೆಂಟ್ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಂಗಳವಾರದೊತ್ತು ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರದೊತ್ತು ಹೋಗ್ಬಿಟ್ಟು ಆಶೀರ್ವಾದ ಪಡ್ಕೊಂಬನ್ನಿ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಮಂಗಳವಾರದೊತ್ತು ಯಾಕೆ ಹೋಗಬೇಕು? ಸೊ ಮಂಗಳ ಅಧಿಪತಿ ಅವರು ಇದ್ದರೆ ಯಾವ ಸಮಸ್ಯೆನೂ ಮಾಡೋದಿಲ್ಲ, ಆಂಜನೇಯ ಇದ್ದರೆ. ಸೊ ಹಾಗಾಗಿ ಎಸ್, ನಿಮ್ಮ ಹೃದಯದ ಭಕ್ತಿಯ ಶಕ್ತಿ ಬಗ್ಗೆ ನಿಮಗೂ ಗೊತ್ತಾಗಲಿ, ಒಂದಷ್ಟು ಬೇರೆಯವ್ರಿಗೂ ಗೊತ್ತಾಗಲಿ. ಸೊ ಹಾಗಾಗಿ ನಿಮ್ಮ ಭಕ್ತಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಿಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಭಕ್ತಿಗೀತೆಗಳನ್ನ ಕೇಳಿ, ಆರತಿ ಹಾಡುಗಳನ್ನ ಕೇಳಿ, ಇದರಿಂದ ಒಳ್ಳೆಯದಾಗತ್ತೆ. ಭಗವಂತನಿಗೆ ಧೂಪ ದೀಪ ನಿರಂಜನ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಬಿ ಬ್ರೇವ್ ಅಂತ ಹೇಳ್ತಿದ್ದಾರೆ. ಸೊ ಬುದ್ಧಿವಂತರಾಗಿ ಇರಿ, ದಡ್ರ ಥರ ಆಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ದಡ್ಡತನಕ್ಕೆ ಯಾರು ಸಾಕ್ಷಿ ಆಗಕ್ಕೆ ಬರೋದಿಲ್ಲ. ನಿಮ್ಮ ದಡ್ಡತನಕ್ಕೆ ಯಾರೇ ಇದ್ರು ನೀವೇ ಸಾಕ್ಷಿ. ಸೊ ನಿಮ್ಮಿಂದನೇ ಆಗಿದ್ದು. ಸೊ ವಿಸ್ಡಮ್ ಆಫ್ ಪರ್ಪಸ್ ಅಂತ ಇದೆ. ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನಿಮ್ಮ ನಾಲೆಜ್ ಏನಿದೆ, ನಿಮ್ಮ ಒಳ್ಳೆ ರೀತಿಯ ಸರ್ವಿಸ್ ಮಾಡಬೇಕು ಸಮಾಜಕ್ಕೆ ಅನ್ನುವಂಥದ್ದು ಏನಿದೆ, ಇದೆಲ್ಲವೂ ಕೂಡ ನೀವು ಮಾಡಬೇಕು. ಜೊತೆಗೆ ನಿಮ್ಮ ನಾಲೆಜನ್ನು ಪಾಸಿಟಿವ್ ಆಗಿ ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದು ಇದೆ. ನೀವು ಬೇರೆಯವರಿಗೂ ಸಹಾಯ ಮಾಡಿ, ನಿಮಗೆ ಬೇಕು ಅಂದರೆ ಬೇರೆಯವರಿಂದ ಸಹಾಯ ತಗೊಳ್ಳಿ. ಆದರೆ ನೀವು ಬೇರೆಯವರಿಂದ ಸಹಾಯ ತಗೊಳ್ಳುವಂಥ ಅಗತ್ಯನ ಅಥವಾ ಭಗವಂತ ನಿಮ್ಮನ್ನು ಅಲ್ಲಿವರೆಗೂ ಇಟ್ಟಿಲ್ಲ. ಯಾಕೆಂದರೆ ನಿಮಗೆ ಸಾಕಷ್ಟು ಇದೆ, ಜ್ಞಾನ ಸಂಪತ್ತು ಇದೆ, ವಿದ್ಯಾ ಸಂಪತ್ತು ಇದೆ, ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಇದೆ. ಸೊ ಹಾಗಾಗಿ ನಾವು ಏನು ಪ್ಲ್ಯಾನ್ ಮಾಡ್ತೀವಿ ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನು ಹೆಚ್ಚಿನ ಯಶಸ್ಸು ಇದೆ ಅನ್ನುವಂಥದ್ದು ಇದೆ. ಅಲ್ಲಲ್ಲಿ ಕಾಡುಗಳಲ್ಲೂ ಕೂಡ ಕಾಡು ದೇವತೆ ವನದುರ್ಗೆ ಆಶೀರ್ವಾದ ಕೂಡ ಇದೆ. ಸೊ ಪ್ರತಿಯೊಂದು ವನವೂ ಕೂಡ ರೆಡಿ ಟು ಫೈಟ್ ಅಂತ ಇದೆ. ನಂಗೆ ಗೊತ್ತಿಲ್ಲ, ನಿಮ್ಮೊಳಗಿನ ಒಂದಷ್ಟು ಜ್ಞಾನ ಸಂಪತ್ತನ್ನು ಬೆಳೆಸ್ಕೊಳ್ಳಿ. ಜೊತೆಗೆ ಮರಗಳನ್ನ ಕಡಿಯೋದು, ಮರಗಳನ್ನ ತೊಂದರೆ ಮಾಡೋದು, ಮರ ಕೂಡ ಈಗ ನನ್ನನ್ನು ನಾನು ರಕ್ಷಿಸ್ಕೊಳ್ಳೋಕ್ಕೆ ಇದು ಮಾಡಬೇಕು ಅನ್ನುವಂಥದ್ದು ಇದೆ. ಸೊ ಮೊನ್ನೆ ಎಲ್ಲ ಎಷ್ಟೊಂದು ಮರ ಕಡ್ದು ಹಾಕಿದ್ರು. ಸೊ ಹಾಗಾಗಿ ಮರದಿಂದ ಬೆಳಕು, ಜೀವನ, ಬದುಕು ಎಲ್ಲವೂ ಕೂಡ ಸಿಕ್ಕಿದೆ. ಸೊ ಮರಗಳನ್ನ ಕಡ್ದುಬಿಟ್ಟು ಏನು ಮಾಡ್ತೀರಾ, ಏನು ತಿಂತೀರಾ? ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. ಮರಗಳ ರಕ್ಷಣೆ ಕೂಡ
ದೇವಾಲಯದ ರಕ್ಷಣೆ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ವಿಶೇಷವಾದಂತಹ ದೇವಾಲಯ ಇದೆ, ಸೊ ಬಾರ್ಡರ್ ಅಲ್ಲಿ ಇರಬಹುದು ಅಥವಾ ನದಿ ದಡದಲ್ಲಿ ಇರಬಹುದು ಅಥವಾ ಸಮುದ್ರ ತೀರದಲ್ಲಿ ಇರಬಹುದು, ಅಲ್ಲಿ ವಿಶೇಷವಾದಂಥ ಪೂಜೆ ಮಾಡಿ ಪೂಜೆಯ ಒಂದಷ್ಟು ಆಶೀರ್ವಾದದಿಂದ ಒಂದಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮನುಷ್ಯತ್ವನ ಮರಿಬಾರ್ದು. ಮನುಷ್ಯತ್ವ ಮರೆತಾಗ ಮನುಷ್ಯತ್ವನ ಮರೆತಂಥ ಕರ್ಮ ಬಂದು ನಮಗೆ ರಿವರ್ಸ್ ಆಗುತ್ತೆ. ಸೊ ಸಾಲಿಟ್ಯೂಡ್ ಇದೆ. ಸೊ ಪ್ರೊಟೆಕ್ಟ್ ದ ವೀಕ್. ಸೊ ಯಾರು ವೀಕ್ ಆಗಿದ್ದಾರೋ ಅವ್ರನ್ನ ರಕ್ಷಣೆ ಮಾಡಿ ಅನ್ನುವಂಥದ್ದು ಇದೆ. ಯಾಕೆ ಅಂತ ಗೊತ್ತಿಲ್ಲ, ನನ್ನ ಕ್ಯಾಮ್ರಾ ಪದೇ ಪದೇ ಆಫ್ ಆಗ್ತಾ ಇದೆ. ಸೊ ತುಪ್ಪದ ದೀಪನ ಹಚ್ಚಿ ದಿನಾಗ್ಲೂ ಬೆಳಿಗ್ಗೆ ಮತ್ತು ಸಾಯಂಕಾಲ ನಿಮ್ಮ ದೇವ್ರ ಮನೆಯಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡಿ ಅನ್ನುವಂಥದ್ದು ಇದೆ. ಈವನ್ ನೀವು ಪ್ರಯಾಣ ಮಾಡ್ತಿದ್ರು ಕೂಡ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರೂ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ಸಹಾಯಕ್ಕೆ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದೋ ದೇವಸ್ಥಾನದ ಒಂದು ವಿಚಾರವಾಗಿ ನೀವು ಹೋದರೆ, ದೇವಸ್ಥಾನಕ್ಕೆ ಹೋದರೆ ಅಲ್ಲಿಂದ ನಿಮಗೆ ಹೆಚ್ಚಿನ ಒಂದು ಆಶೀರ್ವಾದ ಶಕ್ತಿ ಎರಡು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಜವಾದ ಸ್ಟ್ರೆಂತ್ ಅನ್ನುವಂಥದ್ದು ತೋಳುಗಳಲ್ಲಿ ಇಲ್ಲ, ಭಕ್ತಿ ಅನ್ನುವಂಥ ಮಾರ್ಗದಲ್ಲಿ ಇದೆ, ಜೊತೆಗೆ ಬುದ್ಧಿವಂತಿಕೆಯಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ರಾಮಾಯಣ ಹನುಮಾನ್ ಚಾಲೀಸ್ ಮಾಡಿ ಖಂಡಿತ ಎಲ್ಲ ದುಷ್ಟರು ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಪಾಶುಪಶಾಸ್ತ್ರ ಅಯ್ಯೋ ಆದರೆ ಎನರ್ಜಿ ಇದೆ. ಓಕೆ, ಇಲ್ಲಿ 3 ಇಟ್ಟಿದ್ದೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ಏನು ಬರುತ್ತೆ ನೋಡಿ. ಮೊದಲನೇದು ಸೊ ಫೇತ್ ಇನ್ ಟಫ್ ಟೈಮ್. ಸೊ ಕಷ್ಟದ ಸಮಯದಲ್ಲಿ ನಂಬಿಕೆ ಅನ್ನೋದನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಂಥದ್ದೇ ಕಷ್ಟ ಇದ್ರೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಅನುಮಾನ ಪಡಬೇಡಿ ಅನ್ನುವಂಥದ್ದು ಇದೆ. ಶನಿವಾರದೊತ್ತು ಭಜನೆ ಮಾಡಿ, ಆಂಜನೇಯಂದು ಹನುಮಾನ್ ಚಾಲೀಸ ಪಠಣೆ ಮಾಡಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಪ್ರಾಮಾಣಿಕವಾಗಿ ಇರಿ. ನಿಮ್ಮ ಪ್ರಾಮಾಣಿಕತೆಯ ಪರೀಕ್ಷೆ ನಡೀಬಹುದು. ನಿಮ್ಮ ಚಾಲೆಂಜಸ್ ಏನು ಬರುತ್ತೆ ಅದನ್ನು ಫೇಸ್ ಮಾಡಿ. ನೀವು ಈ ಒಂದು ಪ್ರಾಮಾಣಿಕತೆಯ ವಿಚಾರದಲ್ಲಿ ಗೆದ್ದಿದ್ದೆ ಆದರೆ ನಿಮಗೆ ಇನ್ನು ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಪ್ರದಕ್ಷಿಣೆನ ಮಾಡಿ ಅಥವಾ ಸೇವೆನ ಮಾಡಿ ದೇವಸ್ಥಾನದಲ್ಲಿ, ಆಂಜನೇಯನ ದೇವಸ್ಥಾನದಲ್ಲಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಯು ವಿಲ್ ಬಿ ರೆಕಗ್ನೈಸ್ಡ್ ಅಂತ ಇದೆ. ಸೊ ನಿಮ್ಮನ್ನು ಎಲ್ಲರೂ ಗುರುತಿಸ್ತಾರೆ ಅನ್ನುವಂಥದ್ದು ಇದೆ. ಸೊ ಜೊತೆಗೆ ನಿಮ್ಮ ಒಂದು ಹ್ಯುಮ್ಯಾನಿಟಿ ಏನಿದೆ, ಜನಗಳನ್ನ ಗೊತ್ತಿಲ್ಲ ಇಲ್ಲಿ ಹೇಳಬೇಕು ಹೇಳಬಾರ್ದು, ಕೆಲವೆಲ್ಲ ಅರ್ಥನೇ ಆಗೋದಿಲ್ಲ ನನಗೆ, ಹೇಳಬೇಕಾ ಹೇಳಬಾರ್ದು ಅಂತ. ಸೊ ಯಾವಾಗಲೂ ಗ್ರೌಂಡೆಡ್ ಆಗಿರಿ. ಓಂ ಶ್ರೀ ಹನುಮತೆ ಅಂತ ಚಾಂಟ್ ಮಾಡಿ. ಸೊ ಅಟ್ಲೀಸ್ಟ್ 51 108 ಮಾಡೋಕ್ಕಾಗಲ್ಲ ಅಂದರೆ 21 ಟೈಮ್ ಆದರೂ ಚಾಂಟ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾವಾಗಲೂ ಇನ್ನೊಬ್ಬರಿಗೆ ಸೇವೆ ಮಾಡ್ತಾ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಅವ್ರ ಜೊತೆನೂ ಚೆನ್ನಾಗಿರಿ. ನಿಮ್ಮ ಒಳ್ಳೆ ಕೆಲಸಗಳು ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಗುರುತಿಸ್ತಾರೆ ಅನ್ನುವಂಥದ್ದು ಇದೆ. ಎಲ್ಲರೂ ಗುರುತಿಸಿ ನಿಮ್ಗೊಂದು ಒಳ್ಳೆ ಗೌರವನ ಕೂಡ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲರ ಜೊತೆ ಒಂದಾಗಿ ಇದ್ರೂ ಒಳ್ಳೆಯದೇ, ಎಲ್ಲರಿಗೂ ನಾಯಕರಾಗಿ ಇದ್ರೂ ಕೂಡ ಒಳ್ಳೆಯದು. ಸೊ ಹಾಗಾಗಿ ಡೆಡಿಕೇಶನ್ ಮತ್ತು ರೆಕಗ್ನೈಸನ್ ಮಧ್ಯೆ ನಿಮ್ಮ ಒಂದು ಈ ಮಾರ್ಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ. ಅದು ಆಧ್ಯಾತ್ಮಿಕ ಮಾರ್ಗ ಆಗಿರಲಿ ಅಥವಾ ಒಂದು ಪ್ರೊಫೆಷ್ನಲ್ ವೈಯಕ್ತಿಕ ಯಶಸ್ಸಿನ ಮಾರ್ಗ ಆಗಿರಲಿ, ಎರಡರಲ್ಲೂ ಯಶಸ್ಸಿದೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಹೆಚ್ಚಿನ ಶ್ರಮ ಹಾಕಿ ಅನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯನ ದೇವಸ್ಥಾನಕ್ಕೆ ಆಂಜನೇಯನ ಹೆಸರು ಹೇಳಿ ಏನಾದರೂ ಒಂದಷ್ಟು ಕೆಂಪು ವಸ್ತ್ರಗಳನ್ನ ದಾನ ಧರ್ಮ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಕೇಸರಿ ಬಾವುಟನ ಹಾರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಆಂಜನೇಯನ ದೇವಸ್ಥಾನದಲ್ಲಿ. ಜೊತೆಗೆ ಸಿಹಿನ ಹಂಚಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಇವತ್ತು ಇದಕ್ಕೆ ಇನ್ನೊಂದು ರೆಮಿಡಿನ ಹೇಳೋಣ. ಸೊ ಒಂದು ಸರಳವಾದಂಥ ಉಪಾಯ, ಆಂಜನೇಯ 8 ಗ್ರಾಂ ಹಾಲನ್ನು ಸೋಮವಾರದ ದಿನ ನೀರಲ್ಲಿ ಹರಿಯಕ್ಕೆ ಬಿಡಬೇಕು, ಪ್ರವಹಿಸಿ ಬಿಡಬೇಕು.
ಮತ್ತು ಬುಧವಾರ ಮತ್ತು ಶನಿವಾರ ಉದ್ದಿನ ಬೇಳೆನ ನೀರಿನಲ್ಲಿ ಅಂದರೆ ಹರಿಯೋ ನೀರಲ್ಲಿ ಹಾಕಬೇಕು. ಬೆಳ್ಳಿ ಅಂದರೆ ಬೆಳ್ಳಿ ಉಂಗುರಗಳು ಬರುತ್ತಲ್ಲ, ಇವತ್ತು ನಾನು ಬಿಚ್ಚಿಟ್ಬಿಟ್ಟಿದ್ದೀನಿ. ಬೆಳ್ಳಿ ಉಂಗುರನ ಹಾಕ್ಕೊಬೇಕು ಮತ್ತು ರಕ್ಷಣೆನ ಪಡ್ಕೊಬೇಕು. ಸ್ನಾನದ ಸಮಯದಲ್ಲಿ ಹಾಲಲ್ಲಿ ಸ್ನಾನ ಮಾಡ್ತೀವಲ್ಲ, ಅದ್ರ ನೀರಲ್ಲಿ ಒಂಚೂರು ಹಾಲು ಹಾಕಬೇಕು. ಮತ್ತು ಮರದ ಕಟ್ಟಿಗೆ ಮೇಲೆ ಕೂತು ಸ್ನಾನನ ಮಾಡಬೇಕು. ಇದು ಅಷ್ಟಮ ಸ್ಥಾನದಲ್ಲಿ ಶನಿ ರಾಹು ಇದೇನಾದರೂ ಸ್ವಲ್ಪ ವೇರಿಯೇಷನಲ್ಲಿ ಇದ್ದರೆ ನಿಮಗೆ ಇದು ಸಣ್ಣ ಉಪಾಯಗಳು ಕೆಲಸಕ್ಕೆ ಬರುತ್ತೆ. ಅಥವಾ ನವಮದಲ್ಲಿ ಇದ್ರೂ ಕೂಡ ಈ ಥರದ್ದು ಒಂದಷ್ಟು ಸಹಾಯಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಶನಿ ನವಮದಲ್ಲಿ ಇದ್ದರೆ, ಬುಧ ಬೇರೆ ಸ್ಥಿತಿಲಿ ಇದ್ದರೆ. ಸೊ ಇದೊಂದು ಸಣ್ಣ ರೆಮಿಡಿ, ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಯಾರಿಗಾದರೂ ಬೇಕು.